ಹೌದ್ರಿ, ನಿನ್ನೆ ಸಂಜೆ ಮುಂದ ಅವ್ರನ್ನ ನಮ್ಮ ಕಸ್ಟಡಿಗೆ ತಗೊಂಡ್ ಹೋಗೇವಿ. ಸರ ನನ್ನ ಮಗ ಬಾಳ ಒಳ್ಳೆಯವ್ರಿ. ಅವ ತಪ್ಪು ಮಾಡ್ಯಾನಂದ್ರ ನನಗ ನಂಬಕ ಆಗವಲ್ದು. ಕಲಾವತಿಯವ್ರ, ನಿಮ್ಮ ಮಗ ತಪ್ಪು ಮಾಡಿದ್ದಕ್ಕ ಇವತ್ತಮ್ಮ ಜೈಲ್ನಾಗ ಇರುದು. ಸಾಹೇಬ್ರ, ನಿಮಗ ಕೈ ಮುಗಿತೇನ್ರಿ. ಬೇಕಾರೆ ಕಾಲಿಗೆ ಬೀಳ್ತೀನಿ. ನಾನು ಬಡೀರಿ ದುಡ್ಕೊಂಡು ತಿನ್ನಕಿ ಹಿಂದ ಮುಂದ ದಿಕ್ಕು ಯಾರು ಇಲ್ಲ ಅಂತದ್ರಾಗ ನನ್ನ ಮಗನ ಮ್ಯಾಗ ಇಂತ ಅಪವಾದ ಕೊಟ್ರ ನಾನು ಎಲ್ಲಿ ಹೋಗ್ಲಿರಿ? ಅಲ್ಲಮ್ಮ, ಒಬ್ನ ಮಗ ಅಂತಿ. ಆ ಮಗ ಏನ್ ಮಾಡ್ತಾನ, ಎಲ್ಲಿ ಹೋಗ್ತಾನ, ಏನ್ ಸಾಲಿ ಕಲಿತಾನ ಅನ್ನೋದು ಸ್ವಲ್ಪ ಅವ್ರ ಮೇಲೆ ಗಮನ ಕೊಟ್ರ ಹಿಂಗ ಆಗ್ತಿರ್ಲಿಲ್ಲ. ಅಲ್ರಿ ಸರ, ಮುಂಜಾನೆ ಎದ್ದು ದುಡಿಯಕ್ ಹೋದ್ರ ಒಮ್ಮಿಗ್ಲೆ ರಾತ್ರಿ ಮನೆಗೆ ಬರ್ತಾನೆ. ಅವ ಹಗಲೆಲ್ಲಾನು ಏನ್ ಮಾಡ್ತಾನ, ಎಲ್ಲಿ ಹೋಗ್ತಾನ ಅನ್ನೋದನ್ನ ಎಲ್ಲಿ ನೋಡ್ಲಿ ನಾ ಬಂದು. ನಮ್ದು ದುಡಿಲಿಕ್ರ ಹೊಟ್ಟಿ ಜೀವನ ನಡೆಯಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗ ಮಕ್ಕಳು ಹೊರಗ ಏನ್ ಮಾಡ್ತಾರ ಅನ್ನೋದು ಹೆಂಗ್ ಗುರ್ತಾಕತಿ ನೀವ ಹೇಳ್ರಿ ಸರ. ಅಲ್ಲಮ್ಮ, ನೀ ಹೇಳೋದು ಸರಿಯಾಗಿ ಐತಿ. ಆದ್ರ ಈಗಿನ ಮಕ್ಕಳಿಗೆ ತಂದೆ ತಾಯಿ ಕಷ್ಟನ ಅರ್ಥ ಮಾಡ್ಕೊಳ್ಳುವಂತ ಮನಸ್ಥಿತಿ ಉಳಿದಿಲ್ಲ. ಬರೀ ಮೋಜು ಮಸ್ತಿ, ರೊಕ್ಕ ಖರ್ಚು ಮಾಡುದು, ತುಟ್ಟಿ ತುಟ್ಟಿ ಫೋನು, ಮೈ ಮೇಲೆ ಬ್ರ್ಯಾಂಡೆಡ್ ಅರಿವಿ, ಓಡಾಡಕ್ಕೊಂದು ಗಾಡಿ ಕಂಪಲ್ಸರಿ ಬೇಕು. ತಂದಿ ಎಲ್ಲರ ಜೀತ ಮಾಡ್ಲಿ, ತಾಯಿ ಯಾರ ಮನ್ಯಾಗರ ಮುಸುರಿ ತಿಕ್ಲಿ, ಅವ್ರಿಗೆ ಯಾವ ಫರಕನು ಬೀಳಂಗಿಲ್ಲ. ಏನ್ ಮಾಡ್ಲಿ ಸರ, ದಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತಾರಿ. ಇಂಥ ಮಕ್ಕಳು ಹುಟ್ಟಿ ಹಿಂಗ ಮಾಡಿಬಿಟ್ರ ನಮ್ಮಂತರ್ದ ಗತಿ ಏನ್ರಿ? ಪೊಲೀಸರು ಇಲ್ಲ ಯಾಕೆ ಬಂದಾರ? ಅದ್ರಾಗ ಅಕ್ಕವನ್ ಕೂಟ ಏನ್ ಮಾತಾಡಕತ್ತಾರ? ಅಕ್ಕವ ಯಾಕ ಏನಂತ? ಗಿರ್ಜಾ ಏನಂತ ಹೇಳಿ? ಅಪ್ಪ ನೀನು ಮುಂಜಾನೆ ಎದ್ದು ನನ್ನ ಕೂಟ ನ್ಯಾಯ ಮಾಡಿ ಮನಿ ಬಿಟ್ಟು ಹೋದ. ರಾತ್ರೆಲ್ಲ ಕಾದ್ನಿ ಬರ್ತಾನ ಬರ್ತಾನ ಅಂತ, ಆದ್ರ ಬರ್ಲೇ ಇಲ್ಲ. ಮುಂಜಾನೆ ಎದ್ದು ನಮ್ಮ ಮನಿ ಓನರ್ ಬಂದ ಏನ್ ಹೇಳಕ್ ಕುಂತ್ಯಾಕವ ಅಂದ್ರ ಅಪ್ಪಣ್ಣ ಎಲ್ಲಿ ಹೋಗ್ಯಾನ, ಅವಂಗ ಏನಾಗೈತಿ, ಈಗ ಎಲ್ಲದನ? ಗಿರ್ಜಾ ನನಗೂ ಏನಂತ ಗೊತ್ತಿಲ್ಲ. ಈಗ ಪೊಲೀಸರು ಕರೆಯಕ್ ಬಂದಾರ, ನಿಮ್ಮ ಮಗನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೇವಿ ಅಂತ. ಅಪ್ಪಣ್ಣನ ಜೈಲಿಗೆ ಹಾಕ್ಯಾರಂತ? ಓ ಗಿರ್ಜಾ, ನನಗೆ ಕೇಳಿ ಎದಿನ ಹೊಡೆದೈತಿ. ಅದಕ್ಕೆ ನಾನು ಸಾಹೇಬ್ರ ಕೂಟ ಹೋಗಿ ಏನಾಗೈತಿ ಏನಿಲ್ಲ ಅಂತ ತಿಳ್ಕೊಂಡ ಬರ್ತೇನೆ. ಗಿರ್ಜಾ ಅವರು ಇಲ್ಲೇ ಬಂದಾರ? ಪೊಲೀಸ್ ಇವರು ಇಲ್ಲ ಬಂದಾರ? ಅಕ್ಕಾರ ಏನಾತ? ಯಾಕ ಇಲ್ಲಿ ಪೊಲೀಸರು ಬಂದಾರ? ಗಿರ್ಜಾ ಅವ್ರ ನೀವೇನ್ ಇಲ್ಲಿ? ಅಣ್ಣಾರ ಏನಂತ ಹೇಳಿರಿ? ನಮ್ಮ ಅಪ್ಪನ ಹಿಡಿದು ಜೈಲಿಗೆ ಹಾಕ್ಯಾರಂತ್ರಿ. ಏನ ತಪ್ಪು ಮಾಡ್ಯಾನಂತ. ಏನ ಅಪ್ಪಣ್ಣನ ಜೈಲ್ಗೆ ಹಾಕ್ಯಾರಂತ? ಅಲ್ರಿ ಸರ್, ಒಳ್ಳೆ ಹುಡುಗ, ಅವ ಏನ್ ತಪ್ಪು ಮಾಡ್ಯಾನ್ರಿ ಜೈಲ್ಗೆ ಹಾಕುವಂತದ? ರೀ ಏನ್ ಮಾತಾಡ್ತೀರಿ? ಖಾಲಿ ಪಕ್ಷೇಟಿ ಯಾರನ್ನ ಹಿಡ್ಕೊಂಬಂದು ಜೈಲ್ಗೆ ಹಾಕಾಕ ನಮಗೇನ ಹುಚ್ಚರು ಮಾಡಿರೋ ಅಥವಾ ನಮ್ಮ ಕಡೆ ಕೆಲಸ ಇಲ್ಲ ಅಂತ ತಿಳ್ಕೊಂಡಿರೋ? ತಪ್ಪು ಮಾಡಿದ್ದಕ್ಕ ಒಳಗೆ ತಂದು ಕುಂದ್ರಿಸಿದ್ದ. ರೀ ಕಲಾವತಿಯವ್ರ, ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಬಾ ಅಂದಾರ, ಬಂದು ಭೇಟಿ ಆಗ್ರಿ. ನಾ ಇನ್ನು ಬರ್ತೇನೆ. ಅಕ್ಕಾರ ಇಷ್ಟಕ್ಕೆಲ್ಲ ಹಿಂಗೆ ಭಯ ಪಟ್ಕೊಂಡ್ರೆ ಹೆಂಗ? ಏನ್ ತಪ್ಪು ಮಾಡ್ಯಾನ ಅಂತ ಸ್ಟೇಷನ್ಗೆ ಹೋಗಿ ನೋಡಿದ್ರ ಎಲ್ಲ ಗುರ್ತಕ್ಕೈತಿ. ನೀವು ಅಳುದ್ ಬಿಡ್ರಿ, ಧೈರ್ಯ ತಗೋರಿ. ಹೌದಕ್ಕವ, ನೀ ಹಿಂಗ ಹತ್ಕೊಂತ ಕುಂತ್ರ ಸಮಸ್ಯೆಗ ಪರಿಹಾರ ಸಿಗುದಿಲ್ಲ. ಏನಾಗೈತಿ ಏನಿಲ್ಲ ಅನ್ನೋದು ಸ್ಟೇಷನ್ಗೆ ಹೋದ್ರೆ ಎಲ್ಲ ಗುರ್ತಾಕೈತಿ. ರೀ ಅಕ್ಕವನ್ ಕರ್ಕೊಂಡು ಸ್ಟೇಷನ್ಗೆ ಹೋಗ್ರಿ, ಎಲ್ಲಾನು ತಿಳ್ಕೊಂಡ ಬರ್ರಿ. ಎಂತ ಸಮಸ್ಯೆ ಇದ್ರು ಒಂದಿಂದ ಒಂದು ದಾರಿ ಇದ್ದ ಇರ್ತತಿ. ಬೇಡ, ನನ್ನ ಮಗ ಮಾಡಿದ ಕರ್ಮ ನಾನು ಅನುಭವಿಸ್ತೇನೆ. ನೀವ್ ಯಾರು ಬರೋದು ಬೇಡ. ನಾ ಹೋಗಿ ತಿಳ್ಕೊಂಡ್ ಬಂದು ನಿಮ್ಗೆ ಏನನ್ನ ವಿಷಯ ತಿಳಿಸ್ತೇನೆ. ಗಿರ್ಜಾ ಅವ್ರ ಈ ಸಂತಿ ಚೀಲ ತಗೋರಿ. ಅಕ್ಕಾರ ನಮಗ ಎಷ್ಟು ತೊಂದ್ರೆ ಇದ್ದಾಗ ನಮ್ಮನ್ನ ಕೈ ಹಿಡದ ಮ್ಯಾಲೆ ಎತ್ತೀರಿ. ಈಗ ನಿಮಗ ಕಷ್ಟ ಬಂದೈತಂದ್ರ ನಾವು ಅದ್ರಾಗ ಭಾಗಿಯಾಗಬೇಕ. ಗಿರ್ಜಾ ಅವ್ರ ನೀವು ಸಂತಿ ಚೀಲ ತಗೊಂಡು ಮನೆಗೆ ಹೋಗ್ರಿ. ನಾನ ಅಕ್ಕಾರ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ. ನಾವೇನಾರ ಬರುವುದು ತಡ ಆದ್ರ ನೀವೇನು ಗಾಬರಿ ಪಟ್ಕೋಬೇಡ್ರಿ. ಗಿರ್ಜಾ, ಯಾವ ಜನ್ಮದಾಗ ಏನ್ ಪುಣ್ಯ ಮಾಡಿದ್ನೋ ಏನು, ಈ ಜನ್ಮದಾಗ ನನ್ನ ಆಸಕ್ಕ ನೀವದಿರಿ. ನಿಮ್ಮಿಬ್ಬರಿಗೆ ಆ ದೇವ್ರು ಒಳ್ಳೇದ್ ಮಾಡ್ಲಿ. ಅಕ್ಕಾರ ಬರ್ರಿ, ತಡ ಮಾಡುದು ಬೇಡ. ಅಕ್ಕವ ಈ ರೊಕ್ಕನ ತಗೊಂಡೋಗು. ಗಿರ್ಜಾ, ನನಗ ಯಾವ ದುಡ್ಡು ಬೇಡ. ನನ್ನ ಬೆನ್ ಹಿಂದೆ ನಿಂತ ಇಷ್ಟು ಧೈರ್ಯ ಕೊಡಕತ್ತೀರಿ, ಅಷ್ಟ ಸಾಕ. ಅಕ್ಕಾರ ಮೊದ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹೊಂಟೇವಿ. ಅಲ್ಲೇ ಎದಕ್ಕರ ದುಡ್ಡಿನ ಅವಶ್ಯಕತೆ ಬಿದ್ರ ಬೇಕಾಕಾವು. ಇರ್ಲಿ, ಇಟ್ಕೋರಿ. ಹೌದಕ್ಕವ, ತಗೋ ಇಟ್ಕೋ. ಎದಕ್ಕರ ಬೇಕಾದ್ರ ಖರ್ಚಿಗೆ ಬರ್ತಾವು. ಗಿರ್ಜಾ, ನೀವು ಮೊದ್ಲ ತ್ರಾಸ್ನಾಗದಿರಿ. ಈಗ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರೆ ಸರಿ ಅನ್ಸೋದಿಲ್ಲ. ಅಕ್ಕಾರ ನೀವೇನು ತಲೆ ಕೆಡ್ಸ್ಕೋಬೇಡ್ರಿ. ಇನ್ನು ಮ್ಯಾಗಿಂದ ರಾತ್ರಿ ಡ್ಯೂಟಿಗೆ ಹೊಕ್ಕೇನಿ.
ಹೆಚ್ಚಿಗೆ ಪಗಾರ ಬರ್ತೈತಿ. ಇನ್ ಮುಂದ ನಮ್ಗೆ ಯಾವ ಕಷ್ಟನೂ ಇರಂಗಿಲ್ಲ. ಅಂದಂಗ ಗಿರ್ಜಾ ಅವ್ರ, ನಿಮ್ಮ ಹತ್ರ ನಾ ಯಾವ ದುಡ್ಡು ಕೊಟ್ಟಿಲ್ಲ. ಈ ದುಡ್ಡು ಎಲ್ಲಿಂದ ಬಂತ? ಅಯ್ಯೋ, ನಾನು ಎಷ್ಟು ಖುಷಿಲೇ ಅಕ್ಕವ್ಗ ವಿಷಯ ತಿಳ್ಸಕ ಓಡಿ ಬಂದೆ. ಇಲ್ಲೇ ಪೊಲೀಸರು ನೋಡಿ ಸುಮ್ಮನೆ ನಿಂತ್ಬಿಟ್ಟೆ. ಯಾವ ವಿಷಯ? ಅದರಿ, ಭಾವನಾ ಅವ್ರಿಗೆ ಅಡಿಗೆ ಮಾಡಿ ಕೊಟ್ಟಿದ್ನಿಲ್ಲ. ಅವರಿಗೆ ಭಾಳ ಹಿಡಿಸೈತಿ. ಅಷ್ಟ ಅಲ್ಲ, ಅವ್ರ ಮನೆಗೆ ಬಂದವ್ರಿಗೂ ಅಡಿಗೆ ಭಾಳ ಇಷ್ಟ ಆತಂತೆ. ಅದಕ್ಕೆ ಅವ್ರ ಮನ್ಯಾಗ ಏನ ಕಾರ್ಯಕ್ರಮ ಇದ್ರು ನಮ್ಮ ಮನೆಗೆ ಅಡಿಗೆ ಆರ್ಡರ್ ಕೊಡ್ತೇನೆ ಅಂತ ಭಾವನಾ ಅವ್ರ ಮುಂದೆ ಹೇಳಿದ್ರಂತೆ. ಭಾವನಾ ಅವರು ಮನೆಗೆ ಬಂದು ಈ ದುಡ್ಡು ಕೊಟ್ಟು ವಿಷಯ ತಿಳಿಸಿ ಹೋದ್ರು. ಅಕ್ಕವ, ತಗೋ ಇದನ್ ದುಡ್ಡು, ಜಲ್ದಿ ಹೋಗ್ರಿ, ಲೇಟ್ ಆಕೈತಿ. ಗಿರ್ಜಾ ಅವ್ರ, ನಿಮ್ಮ ಇಂಥ ಒಳ್ಳೆ ಮನಸ್ಸಿಗೆ ನಾನು ನಿಮಗ ಸೋಲುದು. ಗಿರ್ಜಾ, ನೀನ್ ಬೆವ್ರು ಸುರಿಸಿ ದುಡ್ದಿರೋ ದುಡ್ಡು ನನ್ನ ಕೈಗೆ ಕೊಡಕತ್ತಿ. ಹೆಂಗಾರ ಆಗ್ಲಿ, ನನ್ನ ಮಗ ಆ ಜೈಲಿಂದ ಹೊರಗೆ ಬಂದ್ರೆ ಅಷ್ಟೇ ಸಾಕು. ಅಕ್ಕಾರ, ನೀವೇನು ಚಿಂತೆ ಮಾಡಬೇಡ್ರಿ. ಅಪ್ಪಣ್ಣನ ಹೊರಗೆ ತರಾಕ ದಾರಿನ ನಾ ಹುಡುಕ್ತೇನೆ. ಬರ್ರಿ ಹೋಗುನು. ಗಿರ್ಜಾ, ನಾವೇನು ಹೋಗಿ ಬರ್ತೀವಿ, ಹೋಗಿ ಬರ್ರಿ. ಪಾಪ, ಅಕ್ಕವನ ಜೀವನಕ್ಕ ಆಸರಾಗಿ ಇರಬೇಕಾಗಿರೋ ಮಗ ಹಿಂಗ ಜೈಲ್ನಾಗ ಹೋಗ್ ಕುಂತ ಅಕ್ಕಿಗೆ ಮುಂದ ಯಾರ ಗತಿ? ಏನಾರ ಆಗ್ಲಿ, ಅಪ್ಪಣ್ಣ ಜೈಲಿಂದ ಹೊರಗೆ ಬಂದ್ರ ಅಷ್ಟ ಸಾಕ. ವೀಕ್ಷಕರೇ, ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನ್ರಿ, ದಯಮಾಡಿ ಈ ವಿಡಿಯೋಕ್ಕ ಒಂದು ಹೈಪ್ ಮಾಡ್ರಿ. ಹೈಪ್ ಮಾಡಿದಂತ ನನ್ನ ಎಲ್ಲಾ ಸ್ನೇಹಿತರೆ ತಮ್ಮ ಹೆಸರು ಹಂಗ ತಮ್ದು ಯಾವ ಊರು ಅಂತ ಕಮೆಂಟ್ನಾಗ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ತಮ್ಗೆಲ್ಲರಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ. ವೀಣಾ ಮುದಗಲ್ ಅವರು ಮಸ್ಕಿಯಿಂದ, ಯಶೋಧ ಭದ್ರಾವತಿಯಿಂದ, ಲಕ್ಷ್ಮೀ ವಾಲಿ ಹಾಗೂ ಲತಾ ಕುಮಾರಸ್ವಾಮಿ ಜೈಪುರದಿಂದ ಮಾಡ್ಯಾರ್ರಿ. ಹಂಗ ಗಂಗಾ ಅವರು, ಇವರೆಲ್ಲರೂ ಕೂಡ ನಮ್ಮ ವಿಡಿಯೋಕ್ಕ ಹೈಪ್ ಮಾಡಿ ಜೊತೆಗೆ ಕಮೆಂಟ್ ಮಾಡಿ ತಿಳಿಸ್ಯಾರ. ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳು. ಏನೇ ರೊಕ್ಕ ಬಂಗಾರ ಬೇಕಾ? ಮಂದಾಕಿನಿಗೆ ಅಭಾಷಣ ಮಾಡಿದ್ರ ರೊಕ್ಕ ಬಂಗಾರ ಕೊಡ್ಬೇಕು ಅಂತ ವೀರನ್ ಗೌಡಗ ಬೇಡಿಕೆ ಇಡಾಕತ್ತಾನ. ಸರ, ಅಂದಂಗ ಮಂದಾಕಿನಿ ಯಾವಾಗ ಹುಷಾರಾಕಳ? ವೀರನ್ಗೌಡ ಅವ್ರ ಟ್ರೀಟ್ಮೆಂಟ್ ಮುಗೇತ್ಲೇನ ಮಂದಾಕಿನಿ ಹುಷಾರಾಕಳ. ನಾನು ಹೊಂತಿಂತ ಡಾಕ್ಟರ್ ಅಲ್ರಿ, ಇಡೀ ಜಗತ್ತಿಗೆ ಫೇಮಸ್. ಇಡೀ ಜಗತ್ತಿಗೆ ಪ್ರಸಿದ್ಧ ಅಂತೀವ ಡಾಕ್ಟರ್. ಬೋಡಾ ಕಂಪನಿ ಅಲ್ಲ, ಅಷ್ಟು ಪರಿ ಫೇಮಸ್ ಇದ್ರ ಕೆಳಗುಂದಿಸ ಕೂದಲ ಬರೆಸ್ಕೋಬೇಕಿಲ್ಲ. ಸರಿ ವೀರನ್ಗೌಡ, ನನ್ನ ಜೊತೆ ಬರ್ರಿ. ನಾ ಕೆಲವೊಂದು ಮೆಡಿಸಿನ್ ಕೊಡ್ತೀನಿ. ಅದನ್ನ ಸರಿಯಾದ ಟೈಮ್ಗೆ ತಪ್ಪಿಸ್ದಂಗ ಮಂದಾಕಿನಿ ಅವ್ರಿಗೆ ಕೊಡ್ಬೇಕ. ಅಂದ್ರ ನೀವ್ ಅನ್ಕೊಂಡಂಗ ಅವರು ಬೇಗ ಹುಷಾರಾಕಾರ. ಆಯ್ತ್ರಿ ಡಾಕ್ಟರ್, ಹಂಗ ಮಾಡ್ತೀನಿ. ಸರಿ ಬನ್ರಿ. ವೀರನ್ಗೌಡ, ನೀನ ಇಷ್ಟು ಕೆಟ್ಟ ಬುದ್ಧಿ ಇರೋ ಮನುಷ್ಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನನಗ ಈಗ ಅರ್ಥ ಆತ. ಮಂದಾಕಿನಿ ಮದುವೆಯಾಗಿಂದ ನಿನ್ನ ಯಾಕೆ ಬಿಟ್ಟು ಹೋಗ್ಯಾಳ ಅಂತ. ನಿನ್ನ ಬಿಟ್ಟು ಹೋದ್ರು ಒಕ್ಕಿನ್ನ ಬದುಕಾಕ ಬಿಡಬಲ್ಲಿಲ್ಲ. ನಾನು ನಿನ್ನ ಬದುಕಾಕ ಬಿಡಂಗಿಲ್ಲ. ನೋಡ್ಬೇಕಾರ ನಿನ್ನ ಜೀವನದಾಗ ಯಾವೆಲ್ಲ ಆಟನ ಆಡ್ತೇನಿ ಅಂತ. ಅಯ್ಯ, ನನ್ನ ಕೆಲಿನ ಒಲಿ ಮ್ಯಾಗ ಹಾಲಿಟ್ಟು ಬಂದಿದ್ದೆ. ಆತ್ ಬಿಡು, ಹಾಲೆಲ್ಲ ಸುಟ್ಟು ಕರ ಕೈ ಇದ್ಲಿ ಆಗಿರ್ಬೇಕ. ಇದರ ಅವನ ಹಾಲು ಒಲಿ ಮೇಲೆ ಇಡ್ತೇವೆ ಖರೇವು. ಅದಕ್ಕೆ ಏನ್ ಶಕ್ತಿ ಐತೆ ಏನ ನೆನಪು ಹಾರಿಸಿ ಬಿಡ್ತತಿ. ಎಲ್ಲಾರು ಹೋದ್ರ ಅನಿಸ್ತತಿ. ಈಗ ಹೆಂಗಾರ ಮಾಡಿ ಇಲ್ಲಿಂದ ನಾನು ತಪ್ಪಿಸ್ಕೊಳಬೇಕ. ಅಡಿಗೆ ಮನ್ಯಾಗ ಈ ಶಾರವದಾಳ ಅಂದಂಗ ಈ ತೋಟದ ಮನ್ಯಾಗ ಈಕಿ ಯಾಕೆ ಬಂದದಾಳ? ಈಗ ನನಗೆಲ್ಲ ಅರ್ಥ ಆತ. ಅಂದ್ರ ವೀರನ್ ಗೌಡ ಮೊದ್ಲ ಈ ಶಾರಿನ ಮದ್ವೆ ಮಾಡ್ಕೊಂಡು ಈ ತೋಟದ ಮನ್ಯಾಗ ಸಂಸಾರ ನಡ್ಸಕತ್ತಾನ. ಈ ಶಾರಿ ಬಡವ್ರ ಮನೆಗೆ ಅಂತ ಈಗ ವರದಕ್ಷಿಣೆ ಬಂಗಾರ ಆಸ್ತಿ ಆಸೆಕ್ಕ ಎರಡನೇ ಮದ್ವೆ ಮಾಡ್ಕೊಳಕತ್ತಾನ. ವೀರನ್ ಗೌಡ, ನಿನ್ನ ಮಾತ್ರ ಈ ಜನ್ಮದಾಗ ನಾ ಕ್ಷಮಿಸಂಗಿಲ್ಲ. ಇವತ್ತ ನಾನು ನಮ್ಮ ಅವ್ವನ್ ಕರ್ಕೊಂಡ ಮೊದ್ಲ ಇಲ್ಲಿಂದ ಬಹಳ ದೂರ ಹೋಗ್ತೇನೆ. ಇನ್ ಯಾವತ್ತು ನಿನ್ನ ಮುಖ ನನ್ನ ಮುಖದ ಎದುರಿಗೆ ಬರಬಾರ್ದು. ಎಲ್ಲ ಅಡಿಗೆ ಕೆಲಸ ಮುಗಿತ ಅಂದಂಗ ಮುಂದಿನ ಕದ ಯಾರು ತೆಗ್ದಾರ? ವೀರನ್ ಗೌಡ ಏನ್ರ ಬಂದಾನ? ವೀರನ್ ಗೌಡ, ಮಂದಾಕಿನಿ ಇಲ್ಲೇ ಮಲ್ಕೊಂಡಿದ್ಲ. ಎಲ್ಲೋಗಳ ಮಂದಾಕಿನಿ? ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಂಗ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲಾ ಪ್ರೀತಿಯ ವೀಕ್ಷಕರೇ, ನಮ್ಮ ಹಳಿ ಕಿಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ ಕಮೆಂಟ್ಗೋಸ್ಕರ ನಿಮ್ ಲಕ್ಷ್ಮಕ್ಕ ಕಾಯ್ತಿರ್ತಾಳ. ಮರಿದಂಗ